ಇನ್ನು ಜಾತಿ ಗಣತಿ ವೇಳೆ ಕುರುಬ ಅಂತಲೇ ಬರೆಸಿ. ಇದು ಗದಗದಲ್ಲಿ ಕುರುಬ ಸಮುದಾಯಕ್ಕೆ ಸಿಎಂ ಕೊಟ್ಟಿರುವಂತಹ ಸಲಹೆ. ಫಾರ್ಮ್ ಅನ್ನು ತುಂಬುವಾಗ ಜಾತಿ ಆ ಸಂದರ್ಭದಲ್ಲಿ ಕುರುಬ ಅಂತಲೇ ಬರೆಸಿ. ಜಾತಿ ಗಣತಿ ಸಂದರ್ಭದಲ್ಲೂ ಕೂಡ ಅದನ್ನೇ ಮೆನ್ಷನ್ ಮಾಡಿ. ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಆರಂಭವಾಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ತಮ್ಮ ಧರ್ಮ ಜಾತಿಯನ್ನ ಹೇಳಬೇಕು. ಕುರುಬ ಸಮುದಾಯದಲ್ಲಿ ಅನೇಕ ಜಾತಿಗಳಿದೆ, ಅದನ್ನೆಲ್ಲ ಬರ್ಸೋಕ್ ಹೋಗ್ಬೇಡಿ, ಕುರುಬ ಅಂತ ಮಾತ್ರ ಬರೆಸಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಈಗ 22ರಿಂದ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಬರೆಯುವಾಗ ಯಾವುದೇ ಆಗಲಿ, ಯಾರೇ ಜಾತಿ ಆಗಲಿ, ಆಯಾ ಜಾತಿಯವರು ಹೆಸರು ಹೇಳಬೇಕು, ಧರ್ಮ ಹೇಳಬೇಕು. ಮತ್ತು ನೀವು ಈ ಕುರುಬರಲ್ಲಿ ಅನೇಕ ಜಾತಿಗಳಿದ್ದಾವೆ. ಕಾಡು ಕುರುಬ, ಜೇನು ಕುರುಬ, ಬೆಟ್ಟ ಕುರುಬ, ಆಲ್ಮತ, ಗೊಂಡ ಕುರುಬ, ಹಿಂಗೆಲ್ಲ ಅವೆಲ್ಲ ಬರೆಯಕ್ಕೆ ಹೋಗ್ಬೇಡಿ. ಬರೀ ಕುರುಬ ಅಂತ ಬರೀರಿ ಸಾಕು. ಆಮೇಲೆ ಭಾಳ ಈ ದೊಡ್ಡಸ್ತಿಗೆಗೋಸ್ಕರ ಆಲು ಮತ ಅಂತ ಹೇಳ್ಕೊಳ್ಳೋದು ಏನೋ ನನಗೆ ಅರ್ಥನೇ ಆಗೋದಿಲ್ಲ. ಕುರುಬ ಅಂತಂದರೆ ಕುರಿಕಾಯವರು ಅಂತ. ನಮ್ಮ ವೃತ್ತಿ ಕುರಿಕಾಯೋದು. ಕುರುಬ ಅಂತ ಬರ್ಕೊಳ್ಳಿ. ಅದನ್ನೆಲ್ಲ ಆಲು ಮತ, ಗೋಂಡ ಸಮಾಜ ಅವೆಲ್ಲ ಬರ್ಕೊಳಕ್ಕೆ ಹೋಗ್ಬಿಡಿ. ಈಗ ಗೋಂಡ ಅಫ್ಕೋರ್ಸ್ ಅವರು ಎಷ್ಟಿಗೆ ಬರ್ತಾರೆ, ಅವ್ರು ಬರ್ಕಂದ್ರೆ ಬರ್ಕೊಳ್ಳಿ. ಈ ಇಲ್ಲ, 2 ಜಿಲ್ಲೆ, ಬೀದರ್ ಮತ್ತು ಗುಲ್ಬರ್ಗ. ಇನ್ನು ಮೂರು ಜಿಲ್ಲೆಯವ್ರನ್ನೂ ಕೂಡ ನಾನು ರಾಯಚೂರಿನಲ್ಲೂ ಇದ್ದಾರೆ, ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ. ಅವನ್ನೆಲ್ಲ ಶಿಫಾರಸು ಮಾಡಿದ್ದೀನಿ ನಾನು. ಇವರೆಲ್ಲರೂ ಕೂಡ ಕುರುಬರು, ಗೊಂಡರು ಕುರುಬರೇ ಅಂತ ಶಿಫಾರಸು ಮಾಡಿದ್ದೀನಿ. ಅದೇನೇ ಇರಲಿ, ನೀವು ಜಾತಿ ಬರೆಯುವಾಗ ಕುರುಬ ಅಂತ ಬರೀರಿ ಅಷ್ಟೇ. ಗೊತ್ತಾಯ್ತಾ?